ನಮಸ್ಕಾರ ಸ್ನೇಹಿತರೆ, ನಾನು ಶೋಭಾ. ಇವತ್ತಿನ ಆರೋಗ್ಯದ ಅಡಿಗೆಯಲ್ಲಿ ಮಾಡ್ತಾ ಇರುವಂತಹ ಆರೋಗ್ಯಕರವಾದಂತಹ ರೆಸಿಪಿ ಪಾಲಕ್ ಪನ್ನೀರು. ಪನ್ನೀರಲ್ಲಿ ಹೇರಳವಾಗಿ ಇದರಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ವೆಯ್ಟ್ ಲಾಸಿಗೂ ಕೂಡ ತುಂಬ ಒಳ್ಳೆಯದು. ಜೊತೆಯಲ್ಲಿ ನಾವು ಪಾಲಕ್ ಸೊಪ್ಪನ್ನ ಬಳಸೋದ್ರಿಂದ ಇದರಲ್ಲಿ ಸಾಕಷ್ಟು ವಿಟಮಿನ್ಸ್ಗಳಿರೋದ್ರಿಂದ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಕಣ್ಣಿಗೆ, ನಮ್ಮ ಒಂದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಬನ್ನಿ ಇವಾಗ ರುಚಿಕರವಾಗಿ ಹೇಗೆ ನಾವು ಇದನ್ನು ತಯಾರಿ ಮಾಡ್ಬೋದು ಅಂತ ನೋಡೋಣ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಹೊಸಬ್ರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೀವು ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡಿ, ನಾನು ಚಿಕ್ಕದು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಕಟ್ಟಷ್ಟು ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ನಾನು ಇದನ್ನು ಬಿಡಿಸಿ ಎಲೆಗಳನ್ನ ಅಂದರೆ ಸ್ವಲ್ಪ ಎಳೆದಾಗಿರುವಂಥದ್ದನ್ನು ತಗೊಳ್ಳಿ. ಹಾಗೆ ಇದನ್ನು ಒಂದು 2-3 ಬಾರಿ ಆದರೂ ನಾವು ಸ್ವಚ್ಛವಾಗಿ ತೊಳಿಬೇಕಾಗತ್ತೆ. ಹಾಗೆ ಕೊನೆಯದಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ನಾವು ತೊಳೆಯೋದ್ರಿಂದ ಕಣ್ಣಿಗೆ ಕಾಣದೇ ಇರುವಂತಹ ವೈರಸ್ಗಳು, ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ. ಇದನ್ನು ಕ್ಲೀನ್ ಮಾಡಿದ ನಂತರ ನೋಡಿ, ಇವಾಗ ನಾನು ಬಿಸಿನೀರನ್ನ ಇಟ್ಕೊಂಡಿದ್ನಲ್ವ, ಅದು ಕಾದಿದ ನಂತರ ಒಂದು 2 ನಿಮಿಷಕ್ಕೆಲ್ಲ ನೀರು ಕಾಯುತ್ತೆ. ನಂತರ ಇವಾಗ ಇದನ್ನು ಹಾಕಿ ಜಸ್ಟ್ ಒಂದು 3-4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳೋರು ನೀವಿಲ್ಲಿ 2 ಕಟ್ಟು ಪಾಲಕ್ ಸೊಪ್ಪನ್ನು ಕೂಡ ಇಲ್ಲಿ ಬಳಸ್ಕೊಳ್ಬೋದು. ಇವಾಗ ನೋಡಿ, ನಾನು ಸೊಪ್ಪನ್ನ ಬೇಯಿಸ್ಕೊಂಡಿದ್ದಾಗಿದೆ. ಇದನ್ನು ನಾನು ಜಾರಿಗೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಅದನ್ನು ನೀವು ಅಂದರೆ ಒಂದು 5 ನಿಮಿಷ ನೀವು ತಣ್ಣಗಾಗೋದಕ್ಕೆ ಬಿಟ್ಟರೆ ಆಗುತ್ತೆ. ನಾನಿವಾಗ ಡೈರೆಕ್ಟಾಗಿ ಜಾರಿಗೆ ಸೇರಿಸ್ಕೊಂಡು ನೋಡಿ, ಒಂದು 1/4 ಕಪ್ಪಷ್ಟು ತಣ್ಣೀರು ಅಂದರೆ ಸ್ವಲ್ಪ ಕೋಲ್ಡ್ ವಾಟರ್ನ ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನು ಒಂದು 2-3 ನಿಮಿಷ ಇದನ್ನು ತಣ್ಣಗೆ ಆಗೋದಕ್ಕೆ ಬಿಟ್ಟಿದ್ದೆ. ನಂತರ 5 ನಾನಿಲ್ಲಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಮಾಡ್ಕೊಳ್ಳಿ. ನಂತರ ಇದಕ್ಕೆ ನೋಡಿ, ನಾವು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ವಲ್ವ, ಆ ನೀರನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಡಾಯಿಗೆ ನೋಡಿ 1 ಟೇಬಲ್ ಸ್ಪೂನು ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆನ ಸ್ವಲ್ಪ ಕರಗಿಸ್ಕೊಳ್ಳೋಣ. ನಂತರ ನಾನಿಲ್ಲಿ ನಂದಿನಿ ಬ್ರ್ಯಾಂಡು ನಾನಿಲ್ಲಿ ಪನ್ನೀರನ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಅಮೂಲ್ ಆಗಲಿ ಅಥವಾ ಯಾವುದೇ ಆಗಲಿ ಇಲ್ಲಿ ನೀವು ಪನ್ನೀರನ್ನ ಬಳಸ್ಬೋದು. ನೋಡಿ, ಈ ಥರ ನಾನು ಕಟ್ ಮಾಡಿಕೊಂಡು ಇದನ್ನು ಇವಾಗ ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ದಪ್ಪವಾಗಿ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನೋಡಿ, ಒಂದೇ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಜಸ್ಟ್ 1-2 ನಿಮಿಷ ನಾವು ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸುಮಾರು 1/4 kg ನಾನಿಲ್ಲಿ ಪನ್ನೀರನ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ತುಂಬ ಫ್ರೈ ಮಾಡಿದ್ರೆ ರಬ್ಬರ್ ಥರ ಆಗಿಬಿಡುತ್ತೆ, ಸಾಫ್ಟಾಗಿರೋದಿಲ್ಲ. ಹಾಗಾಗಿ ನೋಡಿ, ಜಸ್ಟ್ 1-2 ನಿಮಿಷ ಜಸ್ಟ್ ಪ್ಯಾನಿಗೆ ಹಾಕಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ 1 ನಿಮಿಷ ಆಗಿದೆ. ಜಸ್ಟ್ ಇದನ್ನು ಇವಾಗ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಗೇ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕಿ ನೀವು ಫ್ರೈ ಮಾಡ್ಕೊಳ್ಬೋದು. ಇವಾಗ ಇದು ರೆಡಿ ಆಗಿದೆ ಪನ್ನೀರು. ಇದನ್ನು ಇವಾಗ ನಾನು ಬೌಲಿಗೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಚಪಾತಿ ಜೊತೆ, ಹಾಗೆಯೇ ನಿಮಗೆ ಇಲ್ಲಿ ಯಾವ ರೀತಿ ಇಷ್ಟನೋ ಆ ರೀತಿಯಾಗಿ ನೀವು ಕುಲ್ಚಾ, ನಾನು, ಬಟರ್ ನಾನು ಎಲ್ಲದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ನೋಡಿ, ಅದನ್ನು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನಂತರ ಈಗ ಅದೇ ಪ್ಯಾನಿಗೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನು, ಹಾಗೆಯೇ 1 ಟೇಬಲ್ ಸ್ಪೂನು ಬೆಣ್ಣೆ ಕೂಡ ಹಾಕಿದ್ದೀನಿ. ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಫ್ರೈ ಆಗ್ತಾ ಇದೆ. ನಂತರ ಇದಕ್ಕೆ ಇವಾಗ ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೀ ಇರೋ ಟೈಮಲ್ಲಿ ಈ ಥರ ಮಾಡಿ ನಾವು ಈ ಥರ ಒಂದು ಡಬ್ಬದಲ್ಲಿ ಮಾಡಿ ಇಟ್ಕೊಂಡ್ರೆ ಇದು ನಾವು ತಿಂಗಳಾನ್ಗಟ್ಲೆ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬೇಗ ಕೆಡೋದಿಲ್ಲ. ಹಾಗೆಯೇ ಒಳ್ಳೆ ಸುವಾಸನೆ, ಹಾಗೆ ಮನೆಯಲ್ಲೇ ಮಾಡಿರೋ ಅಂಥದ್ದು, ಹಾಗೆ ತುಂಬಾ ಆರೋಗ್ಯಕರವಾಗೂ ಕೂಡ ಇರುತ್ತೆ. ಒಂದು ಸಲ ನೀವು ಫ್ರೀ ಇದ್ದಾಗ ಈ ರೀತಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ, ಸೇರಿಸಿದ ನಂತರ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನಾನು 1 ಮೀಡಿಯಮ್ ಸೈಜು ಟೊಮೊಟೊನ ಈ ಥರ ಪ್ಯೂರಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಚಿಕ್ಕದಾಗಿ ಹೆಚ್ಚಿ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು.
ಈಗ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು 2 ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದು ಸ್ವಲ್ಪ ಬೇಗ ಫ್ರೈ ಆಗಬೇಕು ಅಂದರೆ ನೋಡಿ, ಒಂದು ಸ್ವಲ್ಪ ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 2 ರಿಂದ 3 ನಿಮಿಷ ನಾನು ಪ್ಲೇಟ್ನ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತೀನಿ. ಇವಾಗ ನೋಡಿ ಒಂದು 2-3 ನಿಮಿಷ ಆಗಿದೆ. ಟೊಮೊಟೊದು ಹಸಿ ಸ್ಮೆಲ್ ಕೂಡ ಹೋಗಿದೆ. ನಂತರ ರುಬ್ಬಿಟ್ಕೊಂಡಿರುವಂತಹ ಪಾಲಕ್ ಪೇಸ್ಟನ್ನ ಇವಾಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇಲ್ಲಿ ಪಾಲಕಲ್ಲಿ ಯಾವುದೇ ರೀತಿ ಟೇಸ್ಟ್ ಇರೋದಿಲ್ಲ, ಹಾಗೆ ಯಾವುದೇ ರೀತಿ ಸ್ಮೆಲ್ ಕೂಡ ಇರೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಅಂದರೆ ಹಾಗೆ ಒಂದು ಸ್ವಲ್ಪ ಜಾರಿಗೆ ನೀರನ್ನ ಸೇರಿಸಿ ಅದನ್ನು ಕೂಡ ಹಾಕಿದ ನಂತರ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಟೇಬಲ್ ಸ್ಪೂನಲ್ಲಿ ಅರ್ಧ ಟೇಬಲ್ ಸ್ಪೂನು, ಹಾಗೆಯೇ ಇದರಲ್ಲಿ ಒಂದು ಅರ್ಧಕ್ಕಿಂತ 3/4 ಟೇಬಲ್ ಸ್ಪೂನು ಗರಂ ಮಸಾಲ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಸ್ವಲ್ಪ ಖಾರದ ಪುಡಿ ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ಬಟ್ 2 ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಖಾರ ಇತ್ತು, ಹಾಗಾಗಿ ನಾನಿಲ್ಲಿ ಖಾರದ ಪುಡಿನ ಬಳಸಿಲ್ಲ. ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 3 ನಿಮಿಷ ಇದನ್ನು ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ 3 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರ್ನ ಇವಾಗ ಹಾಕ್ಕೊಳ್ಳೋಣ. ಪನ್ನೀರ್ನ ಸೇರಿಸಿದ ನಂತರ ಜಸ್ಟ್ ಒಂದು 2 ನಿಮಿಷ ನಾವು ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಯಾಕಂದರೆ ಆಲ್ರೆಡಿ ನಾವು ಬೆಣ್ಣೆನಲ್ಲಿ ನಾವು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಪನ್ನೀರ್ನ ಜಾಸ್ತಿ ಹೊತ್ತು ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ನೀವು ಇಲ್ಲಿ ಪನ್ನೀರ್ನ ಬೇಕಾದರೆ ಒಂದು 100 ಗ್ರಾಮ್ ಕೂಡ ಇಲ್ಲಿ ಬಳಸ್ಕೊಳ್ಬೋದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಟೈಮಿಗೆ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ಪನ್ನೀರೆಲ್ಲ ಸೇರಿಸಿದ ನಂತರ ಇದಕ್ಕೆ ಕೊನೆಯದಾಗಿ ನೋಡಿ ಕಸ್ತೂರಿ ಮೇಥಿನ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ಇವಾಗ ಜಸ್ಟ್ ಒಂದೇ 1 ನಿಮಿಷ ಇದನ್ನು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಇವಾಗ 1 ನಿಮಿಷ ಆಗಿದ ನಂತರ ನೋಡಿ ಯಾವ ರೀತಿ ಬಂದಿದೆ ಅಂತ. ನೀವಿಲ್ಲಿ ಪಾಲಕ್ ಸೊಪ್ಪನ್ನ ಪ್ರಮಾಣನ ಇಲ್ಲಿ ಜಾಸ್ತಿ ಕೂಡ ಮಾಡಿಕೊಂಡು ನೀವು ಮಾಡ್ಕೊಳ್ಬೇಕಾದ್ರೆ. ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸಿಂಪಲ್ಲಾಗಿ ಅತ್ಯಂತ ಆರೋಗ್ಯಕರವಾಗಿ ರುಚಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ. ಹಾಗೆ ಈ ಪಾಲಕ್ ಪನ್ನೀರ್ ರೆಸಿಪಿನ ಮರಿದೇನೆ ನೀವು ಕೂಡ ಟ್ರೈ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ಒಂದು ವಿಡಿಯೋನ ಶೇರ್ನ ಮಾಡಿ. ಇವಾಗ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಆರೋಗ್ಯಕರವಾದಂತಹ ಈ ಒಂದು ಪಾಲಕ್ ಪನ್ನೀರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಕಮೆಂಟ್ ಕೂಡ ಹಾಕಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.